ಇಷ್ಟೆಲ್ಲ ಅವ್ ಮರ್ಯಾದೆ ಮಾಡೋದ್ಲಲ್ಲ. ಈ ಧನುಷ ಈ ಸಿದ್ದನ ಮದುವೆ ಆಗೋದಕ್ಕೆ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀರಾ? ನಾನಂತೂ ಖಂಡಿತ ಬಿಡೋದಿಲ್ಲ. ಅವ್ರ ಮದುವೆನ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತು. ನಾನೆಲ್ಲ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೀನಿ. ಎಲ್ಲ ವೀಡಿಯೋನು ಎಲ್ಲ ಪ್ರತಿಯೊಂದೂ ವಾಯ್ಸ್ ರೆಕಾರ್ಡ್ ಆಗಿರ್ಬೋದು, ನಾನು ಹಾಕಿರೋಂಥ ಮೆಸೇಜ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನೋಡಿದ್ದಾನೆ ಆ ಸಿದ್ದು. ರಾತ್ರಿ ಎಲ್ಲ ಮೆಸೇಜ್ ಹಾಕಿದ್ದೀನಿ. ನೀನು ಏನಾದರೂ ನೀನು ಮದುವೆ ಆಗು, ಈ ಮದುವೆ ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಾನು ಸ್ವಾತಿ ಅಂತ ಕರಿಬೇಡ ನೀನು ಅಂತ ಹೇಳಿದ್ದೀನಿ. ಓ, ಅದಕ್ಕೆ ಮತ್ತೆ ಎದ್ರಕೊಂಡು ಎಲ್ಲ ಹೋಗ್ಬಿಟ್ಟವ್ರೆ, ಎಲ್ಲ ಕಾಣಿಸ್ತಾ ಇಲ್ಲ. ಅವ್ನು ಬಂದೇ ಇಲ್ಲ ಸಿದ್ದು, ಅದಕ್ಕೆ ಎದ್ರಕೊಂಡು ಬೆಳಗ್ಗೆಯಿಂದ ಬಂದೇ ಇಲ್ಲ. ಅದಕ್ಕೆ ಇಲ್ಲೇ ಕೂತ್ಕೊಂಡು ನೋಡ್ತಾ ಇದ್ದೀನಿ, ಮಂಜಾಂಟಿ ಮನೆ ಹತ್ರ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಬರ್ತಾನೆ ಬರ್ತಾನೆ ಅಂತ ಬರೋಂಗೆ ಇದೆ, ಎದ್ರಕೊಬಿಟ್ಟಿದ್ದಾನೆ, ಅದಕ್ಕೆ ಬರಲ್ಲ. ರಾತ್ರಿ ಎಲ್ಲ ಸರಿಯಾಗಿ ಮೆಸೇಜ್ ಹಾಕಿದ್ದೀನಿ ನೋಡು. ಎಲ್ಲರನ್ನೂ ಮದುವೆ ಆಗಬೇಕಾದ್ರೆ ಜನ ಬಂದಿರ್ತಾರೆ, ಅಂಥವ್ರ ಎದುರಿಗೆ ನೀನು ಮರ್ಯಾದೆ ತೆಗೆದು ನಿನ್ನ ಮದುವೆ ನಿಲ್ಲಿಸ್ಲಿಲ್ಲ ಅಂತಂದರೆ ನನ್ನ ಹೆಸರು ಸ್ವಾತಿ ಅಂತ ಕರಿಬೇಡ ಅಂತ ಚಾಲೆಂಜ್ ಮಾಡಿದ್ದೀನಿ ಅವನಿಗೆ. ಬಿಡಲ್ಲ, ಅವರಿಬ್ಬರು ಮದುವೆ ಆಗೋದಕ್ಕೆಲ್ಲ ತಯಾರು ಮಾಡ್ಕೊಂಬ್ಲಿ, ಬಿಡಲ್ಲ. ಅವರು ಇಲ್ಲೇ ಮಾಡ್ತಾರೆ, ಇಲ್ಲೇ ಮದುವೆ ಮಾಡ್ತಾರೆ. ಅಲ್ಲಿ ಧನುಷ ಹೇಳ್ತಾ ಇದ್ಲು, ನಿಮ್ಮ ಕಣ್ಣೆದ್ರಿಗೆ ನಾವಿಬ್ಬರು ಮದುವೆ ಆಗ್ತೀವಿ ಅಂತ. ನನ್ನ ಕಣ್ಣೆದ್ರಿಗೆ ಅದು ಹೆಂಗೆ ಮದುವೆ ಆಗ್ತಾರೆ ನೋಡೋಣ. ಓ, ನಾನು ಮಾತ್ರ ಬಿಡಲ್ಲ, ಮದುವೆ ನಿಲ್ಲಿಸ್ತೀನಿ. ಈ ಮದುವೆನ ನಾನು ಮೋಸ ಮಾಡಿದ್ದಾನೆ, ಮೋಸಗಾರ ಅಂತ ಮದುವೆ ನಿಲ್ಲಿಸ್ತೀನಿ. ನಮ್ಮ ಅಪ್ಪ ನಮ್ಮಮ್ಮ ಸಪೋರ್ಟ್ ಮಾಡಿದರೆ ನನಗೆ ಕಂಪ್ಲೇಂಟೇ ಮಾಡ್ತಿದ್ನಪ್ಪ. ಏನು ಮಾಡೋಣ, ನಮ್ಮ ಅಪ್ಪ ನಮ್ಮಮ್ಮ ನನಗೆ ಸಪೋರ್ಟೇ ಮಾಡಲ್ಲ. ನಮ್ಮ ಅಮ್ಮ ನೋಡಿದ್ರೆ ಮನೆಯೇ ಬಿಟ್ಟು ಹೋಗೈತೆ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದಪ್ಪ ಇವಾಗ. ನಮ್ಮಪ್ಪ ನಮ್ಮಮ್ಮ ಸಪೋರ್ಟ್ ಮಾಡಿದರೆ ಇಷ್ಟೊತ್ತಿಗೆ ಏನು ಬೇಕಾದ್ರೂ ಮಾಡ್ತಿದ್ದೆ. ಬಿಡಲ್ಲ ಯಾರು ಏನೇ ಹೇಳಿ, ನಾನಂತೂ ಬಿಡಲ್ಲ. ರಾತ್ರೆಲ್ಲ ಮೆಸೇಜ್ ಹಾಕಿದ್ದೀನಿ, ಒಂದು 50 ಮೆಸೇಜ್ ಹಾಕಿದ್ದೀನಿ. ಏಯ್, ಅದು ಹೆಂಗೆ ಮದುವೆ ಆಗ್ತೀಯ ಆಗು ಅಂತ. ಅದಕ್ಕೆ ಇಲ್ಲೆಲ್ಲೆಲ್ಲೋ ಪತ್ತೆನೇ ಇಲ್ಲ. ಇವರು ಇಲ್ವಲ್ಲ, ಎಲ್ಲಿ ಹೋಗಿದ್ದರು? ಇವಳಾಗಲಿ, ಧನು ಆಗಲಿ, ಧನು ಹೆಂಡ್ತಿ ಆಗಲಿ, ಧನುಷ ಆಗಲಿ, ಯಾರೂ ಕಾಣಿಸ್ತಾ ಇಲ್ಲ. ಎದ್ರಕೊಂಡಿರ್ಬೇಕು ಸಾಮಾನ್ಯ. ಓಹೋ, ಎದ್ರಕೊಂಡವ್ರೆ. ನಾನು ಎಣ್ಣೆ ಗಲಾಟೆ ಮಾಡಿದ್ನಲ್ಲ, ನೋಡಿ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಎದ್ರಕೊಂಡಿರ್ಬೇಕು. ಮನೆ ಹೊರಕ್ಕೆ ಒಬ್ಬರು ಬಂದಿಲ್ಲ. ಆವಾಗಿಂದ ಇಲ್ಲೇ ನೋಡ್ತಾ ಕೂತ್ಕೊಂಡಿದ್ದೀನಿ, ಒಬ್ಬರು ಬಂದಿಲ್ಲ ಮನೆ ಹೊರಕ್ಕೆ. ಎದ್ರಕೊಂಡವ್ರೆ. ಇಷ್ಟ ಐತೆ, ನನ್ನ ಕಂಡ್ರೆ ಇಷ್ಟಾದರೂ ಭಯ ಐತಲ್ಲ, ಅಷ್ಟೇ ಸಾಕು. ಇಲ್ಲ ಇದ್ದಾಳೆ ಸ್ವಾತಿ, ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಮಂಜಾಂಟಿ ಮನೆ ಹತ್ರ? ಏನಿಲ್ಲ, ಇಲ್ಲಿ ಯಾರಾದರೂ ಬರ್ತಾರೆ ಹೋಗ್ತಾರೆ ಅಂತ ಅವ್ರ ಮನೆ ತಾಗಿ ಹಿಂಗೆ ನೋಡ್ತಾ ಕೂತ್ಕೊಂಡಿದ್ದೀನಿ. ನೋಡು, ಒಬ್ಬರು ಪಿಳ್ಳೆನೂ ಇಲ್ಲ, ಬೆಳಗ್ಗೆಯಿಂದನೂ ಒಂದು ಪಿಳ್ಳೆನೂ ಓಡಾಡ್ತಾ ಇಲ್ಲ. ಎಲ್ಲ ಯಾವ್ಯಾವ ಪಿಳ್ಳೆಗಳು ಓಡಾಡವು. ರೀತನ್ ಸೊಸೆ ಅವಿನುತಾ ಪಿಳ್ಳೆ, ಅವೇಮಿ ಪಿಳ್ಳೆ ಎಲ್ಲ ಓಡಾಡೋರು. ಒಂದು ಪಿಳ್ಳೆನೂ ಇಲ್ಲ. ಎದ್ದಾಗಿಂದ ನೋಡ್ತಾ ಇದ್ದೀನಿ, ಒಂದು ಪಿಳ್ಳೆನೂ ಓಡಾಡ್ತಾ ಇಲ್ಲ ಇಲ್ಲಿ. ಯಾಕಾಕ ನನ್ನ ಕಂಡ್ರೆ ಅಷ್ಟೊಂದು ಭಯ, ಎದ್ರುಕೊಂಡವ್ರೆ. ನನ್ನ ಮಗ ಸಿದ್ದು ದಿನ ಬರೋನು ಧನುಷನ್ ಮಾತಾಡ್ಸೋಕೆ. ಇವತ್ತು ನೋಡು ಇಲ್ವೇ ಇಲ್ಲ. ಅವಳು ಧನು ಹೆಂಡ್ತಿ ಒಳಗಡೆ ಇರೋಳು, ಹೊರಕ್ಕೆ ಬಂದೇ ಇಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅಯ್ಯಮ್ಮನೆ ಬಾಗ್ಲಗಳದೆಲ್ಲ ಕಸ ಹೊಡೆದ್ಲು, ಬಾಗ್ಲದೆಲ್ಲ ನೆಲ ಒರೆಸಿದ್ಲು, ಎಲ್ಲ ಅಯ್ಯಮ್ಮನೆ ಮಾಡ್ತಾ ಇದ್ದಾಳೆ ರತ್ನಮ್ಮ. ನೋಡ್ತಾ ಇದ್ದೀನಿ ಬರ್ತಾರೆ ಅಂತ. ಅವನೇನಾದರೂ ಬಂದರೆ ಸರಿಯಾಗಿ ಹೋಗುದು ಬಿಡೋಣ ಇವತ್ತು ಅಂತ ಇದ್ದೀನಿ. ಮೋಸ್ಕಾರ ಅಂತ ಸರಿಯಾಗಿ ಹೋಗುದು ಬಿಡೋಣ ಅಂತ ಇದ್ದೀನಿ. ಅವನು ಬಂದೇ ಇಲ್ಲ. ಆವಾಗಿಂದ ನೋಡ್ತಾ ಇದ್ದೀನಿ. ಸಿದ್ದು ಆಗಲಿ, ಧನು ಆಗಲಿ, ಧನು ಹೆಂಡ್ತಿ ಆಗಲಿ, ಧನುಷ್ ಆಗಲಿ, ಯಾರು ಹೊರಕ್ಕೆ ಬಂದಿಲ್ಲ. ಎದ್ರಕೊಂಡವ್ರೆ ಸ್ವಾತಿ, ಎದ್ರಕೊಂಡವ್ರೆ ಕಣೆ. ಎದ್ರಕೊಂಬಿಲ್ಲ ಅಂತಂದಿದ್ರೆ ಹೊರಕ್ಕೆ ಬರೋರು. ಅವನು ಮತ್ತೆ ದಿನ ಬರ್ತಿದ್ದವನು, ಮತ್ತು ಇವತ್ತು ಯಾಕೆ ಬಂದಿಲ್ಲ ಅಂತಂದ್ರೆ ನೀನು ಗಲಾಟೆ ಮಾಡ್ದಲ್ಲ, ಯಾಕಪ್ಪ ಸುಮ್ಮನೆ ಜಗಳ ಅಂತ ಹೇಳಿ ಅದಕ್ಕೆ ಬಂದಿಲ್ಲ ಕಣೆ ಅವನು. ಇಲ್ಲ ಅಂದಿದ್ರೆ ಬಂದುಬಿಡೋನು. ಅದಕ್ಕೆ ನೀನು ಜಗಳ ಮಾಡ್ದವ, ನೀನು ಯಾವ ಜಗಳ ಮಾಡೋದಕ್ಕೆ ಎದ್ರಕೊಂಡು ಅವ್ನು ಬಂದಿಲ್ಲ ನೋಡು. ಬರಲ್ಲ ಇನ್ಮೇಲೆ, ಬರಲ್ಲ ಬಿಡು, ಬರಲ್ಲ. ಅವನೇನೇ ಅಂದ್ರೂ ಬರಲ್ಲ. ಅವನು ಇನ್ಮೇಲೆ ಇಲ್ಲಿ ಬರೋದೇ ಇಲ್ಲ ಬಿಡು. ಬರಲಿ ಏನಾದ್ರೂ ಇಲ್ಲೇನೆ ಮದುವೆ ಆಗ್ತೀವಿ ಅಂತೇಳಿ ಚಾಲೆಂಜ್ ಮಾಡಿದ್ದಾರೆ ನನಗೆ. ಅದಕ್ಕೇನೆ ಅದು ಹೆಂಗೆ ಮದುವೆ ಆಗ್ತಾರೆ ನೋಡೋಣ, ನಾನು ನೋಡ್ತೀನಿ. ಅದು ಹೆಂಗೆ ಮದುವೆ ಆಗ್ತಾರೆ ಅಂತೇಳಿ. ನಾನು ಮಾತ್ರ ಬಿಡಲ್ಲ ಕಣೆ, ಮತ್ತು ಬಿಡಲ್ಲ. ಈ ಮದುವೆ ನಿಲ್ಲಿಸ್ತೀನಿ. ನಾನು ನೀನು ಹೋಗಿ ಇಬ್ಬರೂ ಮದುವೆ ಆಗೋ ಟೈಮ್ನಾಗೆ, ತಾಳಿ ಕಟ್ಟೋ ಟೈಮ್ನಾಗೆ ಮದುವೆ ನಿಲ್ಲಿಸ್ಬಿಡ್ಬೇಕು. ಮೋಸ ಮಾಡ್ದಂತ ಅನ್ಬಾರದೆಲ್ಲ ಅಂದ್ಲೇಳು, ಆಗ್ಬಾರದೆಲ್ಲ ಆಗ್ಲೇಳು. ನೋಡೋಣ. ಮದುವೆ ಆಗಕ್ಕೆ ಮಾತ್ರ ಬಿಡಬಾರ್ದು. ಚೆನ್ನಾಗಿ ಮದುವೆ ಮಾಡೇ ಮಾಡ್ತಾರೆ ಇವಾಗ. ನಮ್ಮ ಕಣ್ಣೆದ್ರಿಗೆ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅನ್ನೋದೈತೆ ಕಣಕ್ಕ ಅವ್ರಿಗೆ. ಮದುವೆ ಆಗ್ತೀನಿ ಅಂತಾನಲ್ಲ, ಅವನಿಗೂ ಅದೇ ಇರೋದು. ಅವನಿಗೂ ದುಡ್ಡಿಂದ ಅಹಂಕಾರ, ದುಡ್ಡೈತೆ ಅಂತೇಳಿ ಅವನು ಅಹಂಕಾರ ತೋರಿಸ್ತಾನೆ. ಅದಕ್ಕೇನೆ ಆ ಸಿದ್ದಂಗೆ ಸರಿಯಾಗಿ ಮದುವೆ ಆಗ್ದಂಗೆ ಮಾಡಬೇಕು. ಏನಾದರೂ ಒಂದು ಮದುವೆ ಆಗೋ ಅಷ್ಟರಲ್ಲಿ ನಾವು ಏನನ್ನ ಮಾಡಿ ಮರ್ಯಾದೆ ತೆಗಿಬೇಕು. ಬಿಡಲ್ಲ, ಬಂದರೆ ಉಗಿಸ್ಬೇಕು. ನನ್ನ ಮದುವೆ ಆಗಿ ನನಗೆ ಅಲ್ಲ, ನನಗೆ ಇಷ್ಟಪಟ್ಬಿಟ್ಟು ನನ್ನ ಲವ್ ಮಾಡಿ ಇವಾಗ ನನಗೆ ಮೋಸ ಮಾಡಿ ಇವಳು ಮದುವೆ ಆಗ್ತಾ ಇದ್ದಾಳೆ, ಮದುವೆ ಆಗ್ತಾ ಇದ್ದಾನೆ ಅಂತೇಳಿ ನಾನು ಮುಂದಕ್ಕೆ ಬಂದಿರ್ತಾರಲ್ಲ,
ಮದುವೆ ಅಂತಂದರೆ ಕರೆದೇ ಕರೀತಾರೆ ಸಂಬಂಧಿಕರು ಎಲ್ಲ ಅಕ್ಕಪಕ್ಕದವ್ರವ್ರನ್ನು ಎಲ್ರೂ ಊರು ತುಂಬ ಕರೀತಾರೆ. ಮದುವೆ ಅಂದಮೇಲೆ ಎಲ್ಲರನ್ನೂ ಕರೆದೇ ಮದುವೆ ಮಾಡೋದು, ಚೆನ್ನಾಗಿ ಗ್ರ್ಯಾಂಡಾಗಿ ಮದುವೆ ಮಾಡ್ತಾರೆ. ಅಂದರೆ ಸಿಂಪಲಾಗಾದರೆ ಅವ್ರವ್ರ ಪಾಡಿಗೆ ಅವ್ರು ಮಾಡ್ತಾರೆ. ಆದರೆ ಇವಾಗ ಅವ್ನ ಮದುವೆನೂ ಮಾಡಲಿಲ್ಲ, ಇವಳು ಮದುವೆ ಗ್ರ್ಯಾಂಡಾಗಿ ಮಾಡಬೇಕು, ನಮ್ಗೆ ಉರಿಸ್ಬೇಕು ಅಂತೇಳಿ ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಅದನ್ನು ಗ್ರ್ಯಾಂಡಾಗಿ ಮದುವೆ ಮಾಡಲಿಲ್ವಲ್ಲ, ಇವಾಗ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಅಂದ್ಕೊಂಡವ್ರೆ. ಮಾಡ್ತಾರೆ. ಈ ಮದುವೆ ಆಗೋದಕ್ಕೆ ಮಾತ್ರ ಬಿಡಬಾರ್ದು. ಬಂದವ್ರ ಎದುರಿಗೆ, ಸಂಬಂಧಿಕರ ಎದುರಿಗೆ ಮರ್ಯಾದೆ ತೆಗಿಬೇಕು. ಸ್ವಾತಿ ನೋಡಿ ಬಿಟ್ಟವ್ರಲ್ವೇ ನೀನು ನೋಡಿ, ಸರಿಯಾಗಿ ಎದುರಿಸ್ಬಿಟ್ಟಿದ್ಯಾ ಬಿಡು. ನೀನೇ ಸರಿ ಕಣೆ ಸ್ವಾತಿ. ನಾನು ಹಂಗೆ ಅಂತೀನಿ ನಮ್ಮ ಅಣ್ಣನ ಹತ್ರ, ನಮ್ಮ ಅಣ್ಣನ ಹಂಗೆ ಅಂತಾನೆ. ಅಯ್ಯೋ ಅಕ್ಕ, ಸ್ವಾತಿ ಬಿಟ್ಟರೆ ಯಾರೂ ಅಷ್ಟು ಸ್ಟ್ರಾಂಗ್ ಇಲ್ಲ ಅಕ್ಕ, ತುಂಬ ಸ್ಟ್ರಾಂಗ್ ಅಕ್ಕ, ಸ್ವಾತಿ ತುಂಬ ಸ್ಟ್ರಾಂಗ್ ಅಂತ ಹೇಳ್ತಾನೆ ನಮ್ಮ ಅಣ್ಣ. ರಾತ್ರಿ ಒಂದು 50 ಮೆಸೇಜ್ ಹಾಕಿದ್ದೆ ನೋಡು, ಅಲ್ಲಿಗೆ ಬಾ, ಇಲ್ಲಿ ಊರಕ್ಕೆ ಬಾ, ಇನ್ನೊಂದ್ಸತಿ ನಿನ್ನ ಊರ ಮುಂದಕ್ಕೆ ಹೇಳ್ಕೊಂಡು ಹೋಗ್ಬಿಡ್ತೀನಿ, ನಿನ್ನ ಮರ್ಯಾದೆ ತೆಗೆದು ಬಿಡ್ತೀನಿ, ಮೋಸ ಮಾಡ್ದ ಅಂತೇಳಿ ನಾಳೆಗೆ ಬಂದು ನೋಡು ಅವಳ ಮನೆ ಹತ್ರ ಏನಾದರೂ ಬಾರೋ ಅಂತಂದೆ. ಅದಕ್ಕೆ ಬಂದಿಲ್ಲ. ಇಷ್ಟೊತ್ತಿಗೆ ಬಂದುಬಿಡೋನು. ಅಯ್ಯೋ ದಿನ ನೋಡ್ತಾ ಇದ್ನಲ್ಲ, ಇಷ್ಟೊತ್ತಿಗೆ ಬಂದುಬಿಡೋನು. ಬಂದವನು ಅವಳ ಜೊತೆ ಮಾತಾಡ್ಕೊಂಡು, ಏನು ಅವಳ ಜೊತೆ ಇಟ್ಕೊಂಡು ಹೆಂಗೆಲ್ಲ ಇದು ಮಾಡ್ತಿದ್ದವನು. ದಿನ ಬರೋನು. ಬೆಳಗ್ಗೆ ತಿಂಡಿ ತಿಂತಿದ್ದಂಗೆ ಬಂದ್ಬಿಡೋನು. ಸಾಯಂಕಾಲ ಆಗ ಗಂಟ ಹೋಗ್ತಿರ್ಲಿಲ್ಲ. ಏನು ತೋಟ ಐತೆ, ತೋಟದ ದುಡ್ಡು ಬರುತ್ತೆ ಅನ್ನೋ ಒಂದು ದೌಲತ್ತು. ನಮ್ದೇನು ಹೊಲ ಮನೆ ಐತೆ ಬಿಡು, ಯಾರ್ದೇನು ಅನ್ನಂಗೆ ಇದು ಮಾಡ್ತಿದ್ದ. ಅಯ್ಯೋ ಭಾಳ ಇದ್ದಾನೆ ಅವನು. ಅವ್ನು ಭಾಳ ಇದನ್ನು ಮಾಡ್ತಾನೆ ಅವನ ಎದುರಿಗೆ. ಸರಿಯಾಗಿ ಮಾಡಿ ತೋರಿಸ್ಬೇಕು ಅನ್ನೋದೇ ಇರೋದು. ನಾನು ಬಿಡಲ್ಲ ಬಿಡು. ಎದ್ರಕೊಂಡು ಬಂದಿಲ್ಲ ನೋಡು. ರಾತ್ರಿ ಒಂದು 50 ಮೆಸೇಜ್ ಹಾಕಿದ್ದೆ ನೋಡು. ಸರಿಯಾಗಿ ಎದುರಿಸ್ಬಿಟ್ಟಿದ್ದೀನಿ. ನಿನ್ನ ಫೋನಲ್ಲಿ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ, ವಾಯ್ಸ್ ರೆಕಾರ್ಡ್ ಎಲ್ಲ ಕಳಿಸಿದ್ದೀನಿ. ಬಂದು ನೋಡಲೇ ಇನ್ನೊಂದ್ಸತಿ ಅವಳ ಮನೆಗೆ ಪಟ್ನಿ ಇಟ್ಕೊಂಡು ಹೇಳ್ಕೊಂಬತ್ತೀನಿ. ಮದುವೆ ಆಗಕ್ಕೆ ಬಿಡೋದಿಲ್ಲ ಕಣೋ. ನಿನ್ನ ಮದುವೆ ಈಗ ನನ್ನ ಮದುವೆ ಆಗಲಿಲ್ಲ ಅಂದ್ರೆ ನಾನೇ ಮದುವೆ ಆಗಲ್ಲ. ನನ್ನ ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳನ್ನ ಮಾತ್ರ ನಿನ್ನ ಮದುವೆ ಆಗಕ್ಕೆ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ನನಗೆ ಸಿಗ್ದಿಲ್ಲದ ಬೇರೆ ಯಾರಿಗೂ ಸಿಗಬಾರ್ದು, ನಾಳೆ ಇವಳಿಗೆ ಸಿಗಬಾರ್ದು, ಬೇರೆ ಯಾರಿಗಾದ್ರೂ ಸಿಗ್ಲೇಳು. ನಾನು ಮದುವೆ ಆಗಲಿಲ್ಲ ಅಂತಂದರೆ ಇವಳು ಮಾತ್ರ ಆಗಬಾರ್ದು. ಇವಳು ಅದೇ ಹಿಂಗೆ ಹೊಟ್ಟೆ ಉರಿದೋಗುತ್ತಲ್ವಾ ಜೀವಿತಾಕ. ಮತ್ತೆ ಎಲ್ಲನ ಬೇರೆ ಕಡೆಗಾಗಿ ಅವ್ನ ಜೀವನ ಅವ್ನು ನೋಡ್ಕೊಂಡು ಚೆನ್ನಾಗಿರೋದು ನೋಡ್ಕೋಬೇಕಪ್ಪ. ಅದು ಬಿಟ್ಬಿಟ್ಟು ಇಲ್ಲಿ ಮದುವೆ ಆಗ್ತೀನಿ ಅಂತ ಬಂದರೆ ಅದು ಹೆಂಗೆ ಸರಿ ಆಗುತ್ತೆ? ಸರಿಯಾಗಿ ಹೇಳಿದ್ಯಾ ಬಿಡು, ಸರಿಯಾಗಿ ಎದುರಿಸಿದ್ಯಾ. ಸರಿಯಾಗಿ ಎದುರಿಸಿರೋದಕ್ಕೆ ಸರಿಯಾಗೈತೆ. ಸರಿಯಾಗಿ ಎದ್ರಕೊಬಿಟ್ಟವನು ಅವನು. ನೀನು ಸರಿಯಾಗಿ ಮಾತಾಡಿದ್ಯಲ್ಲ ಬಿಡು. ಯಾರೇ ಹೆದ್ರಿಕೆಂಬದು, ಯಾರೂ ಹೆದ್ರಿಕೆಂಬಲ್ಲ. ಯಾರೇ ಅದು ಹೆಂಗೆ ಹೆದ್ರಿಕೆಂಬ್ತಾರೆ, ಯಾರೂ ಹೆದ್ರಿಕೆಂಬಲ್ಲ ನೋಡು. ನಿಮಗೆ ಗೊತ್ತಾಗುತ್ತೆ. ನಾನು ಅದಕ್ಕೆ ಮತ್ತೆ ಬಂದಿಲ್ಲ ಬೆಳಗ್ಗೆಯಿಂದಾನ. ಅವನು ಹೆದ್ರಿಕೆಂಬಲ್ಲ ಅಂತ ಹೇಳ್ತಾ ಇದೆಯಾ? ಈ ಅಜ್ಜಿ ನೋಡಿ ಹೆಂಗೆ ಹೇಳ್ತೈತೆ. ಓಹೋ, ಮೊಮ್ಮಗನ ಮೇಲೆ ಎಷ್ಟು ಪ್ರೀತಿ, ಮೊಮ್ಮಗಳ ಮೇಲೆ ಮೊಮ್ಮಗ ಅಂತ. ಅಬ್ಬಾ ಧನು ಮೇಲೆ ಇದ್ದಷ್ಟು ಪ್ರೀತಿ ನಮ್ಮ ಮೇಲಿಲ್ಲ. ನೀನು ಎಷ್ಟು ಇದು ಮಾಡ್ತೀಯ. ಅವನು ಸಿದ್ದು ಅಂಬನು ಎದ್ರಕೊಂಡು ನೋಡಿ ಬೆಳಗ್ಗೆಯಿಂದ ಮನೆ ಹತ್ರ ಕಾಲಿಕ್ಕಿಲ್ಲ. ಮದುವೆ ಆಗಕ್ಕೆ ಮಾತ್ರ ನಾನು ಬಿಡಲ್ಲ ನೋಡು. ಬಂದಿರೋ ಸಂಬಂಧಿಕರ ಮುಂದೆ ಎಲ್ಲರ ಮುಂದೆ ಮರ್ಯಾದೆ ತೆಗೆದು ಆ ಮದುವೆ ನಡೆದಿಲ್ಲ, ಮದುವೆ ನಿಲ್ಲಿಸಿ ಮನೆ ಕಳಿಸ್ತೀನಿ. ಎಲ್ಲ ಅಲ್ಲಲ್ಲ ಕಲ್ಲಲ್ಲ ಆಗ್ಬೇಕು, ಹಂಗೆ ಮಾಡ್ತೀನಿ. ನನ್ನ ಮದುವೆ ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆ ಯಾರನ್ನಾದ್ರೂ ಆಗಲಿಲ್ಲ. ನಾನು ಅದನ್ನೇ ಹೇಳ್ತಾ ಇರೋದು. ಅವ್ನಿಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ನನ್ನ ಮಗನಿಗೆ. ಅದಕ್ಕೆ ಬಂದಿಲ್ಲ ನೋಡು. ಅಯ್ಯೋ, ಯಾರಿಗೂ ಹೆದರಿಕೆ ಮೇಲೆ ಇವಾಗಿನ ಕಾಲದಾಗ ಗೊತ್ತಾಗುತ್ತೆ ತಗ ನಿನ್ನ ಮುಂದೆ. ಯಾರು ಹೆಂಗೆ ಅಂತ ಯಾರು ಹೆದರ್ಕೊಂಡು ಓಡೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದೀಯ? ಎದುರಿಸೋರು ಸಾರಾ ಜನ ಇರ್ತಾರೆ. ಒಳ್ಳೆ ಹುಡುಗ ಅವನು. ಅವ್ನು ಮದುವೆ ಆಗಿ ಅವ್ನು ಚೆನ್ನಾಗಿರ್ತಾನೆ, ಮದುವೆ ಆಗೇ ಆಗ್ತಾನೆ ಧನುಷನ. ಆಗಲಿ ನೋಡೋಣ. ನಮ್ಮ ಅಕ್ಕನ ಕಣ್ಣ ಎದುರಿಗೆ ಅವನೇನಾದ್ರೂ ನಮ್ಮ ಎದುರಿಗೆ ಅವ್ನು ಚೆನ್ನಾಗಿ ಮದುವೆ ಆಗಲಿ, ಬಿಡಲ್ಲ ನೋಡು, ಬಿಡಲ್ಲ. ಮದುವೆ ನಿಲ್ಲಿಸ್ತಾಳ ನಮ್ಮ ಅಕ್ಕ. ಏನು ಅನ್ಕೊಂಡಿದ್ಯಾ? ಅವಳು ಅನ್ಕೊಂಡಿದ್ದ ಸಾಧಿಸೋವರೆಗೂ ಬಿಡಲ್ಲ. ಗೊತ್ತಿಲ್ಲ ಇನ್ನು ಸ್ವಾತಿ ಬಗ್ಗೆ ಹೇಳು. ಇವಳು ಸ್ವಂಟ ಮುರ್ಕಿ ಒಬ್ಳು ಇಲ್ಲಿ ಒಳಕ್ಕೆ ಬತ್ತಾಳ. ಆಗ್ಲೇ ನಿಮ್ದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಟಪ್ಪರ್ ಬಿದ್ದಿರೇ ಸ್ವಂಟ ಮುರ್ಕಿ. ಇಲ್ಲಿ ಬತ್ತಾಳೆ ಅವಳಕ್ಕೆ. ನಿಮ್ಮ ಮನೆಯಾಗ ನೀವು ನೋಡ್ಕೊಂಬೋದ ಇಲ್ಲಿ ಬತ್ತಾಳೆ. ಅವಳು ಮತ್ತೆ ಕೇಳ್ಕೊಂಡು ಕುಣಿತಾಳೆ. ಇವಳು ಕುಣಿಯಾಯ್ ಸರಿಯಾಗಿ ಆಗುತ್ತೆ ನೋಡು. ನಿನ್ಗೇನು ಗೊತ್ತು ನೋಡು, ಮುಂದೆ ನೋಡ್ತಿರು. ಆಗ್ತಾರ ಇಲ್ವಾ ಇಬ್ರು ಮದುವೆನ ಏನೋ ಅನ್ಕೊಂಡವಳೆ. ಆಗಕ್ಕೆ ಬಿಡಲ್ವ ಇಂತಿ. ಅವಳಂದೇಟ್ಗೆ ಆಗ್ಬಿಡುತ್ತೆ ಹಂಗೇನೆ. ಎಷ್ಟೊಂದು ಜಂಬದ ದೌಲತ್ತು ಇರಬಾರ್ದು ಎಷ್ಟನ ಹೆಣ್ಮಕ್ಳಿಗೆ. ಇವಾಗ ಹೋಗಿ ನಮ್ಮ ಅಜ್ಜಿ ಎಲ್ಲ ಹೇಳುತ್ತೆ ನೋಡು. ಹೇಳುತ್ತೆ. ಅಯ್ಯೋ ಎಲ್ಲ ಹಿಂಗೆ ಅಂತಿದ್ಲು, ಮದುವೆ ಆಗಕ್ಕೆ ಬಿಡಲ್ಲ ಅಂತ. ಅವಾಗ ಇನ್ನೂ ಪಿಕ್ ಜಾಸ್ತಿ ಆಗುತ್ತೆ. ಎದ್ರಕಂಬ್ತಾರೆ. ಅಯ್ಯೋ ನನ್ನ ಬಾಯಿಗೆ ಎದ್ರಕಂಬ್ತಾರೆ ಅವರು. ಏನಪ್ಪ ಇವಳು ಇಷ್ಟೊಂದು ಬಾಯಿ ಮಾಡ್ತಾಳೆ. ಇಲ್ಲ, ಗ್ರ್ಯಾಂಡಾಗಿ ಮದುವೆ ಆಗ್ಬೇಕು, ಎಲ್ಲ ತಯಾರಿ ಮಾಡಬೇಕು, ಅದೆಲ್ಲ ದುಡ್ಡು ಖರ್ಚು ಮಾಡಿಸ್ಬೇಕು, ಎಲ್ಲ ಗ್ರ್ಯಾಂಡಾಗಿ ಮದುವೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಗ್ರ್ಯಾಂಡಾಗಿ ಮದುವೆ ಆಗಬೇಕು. ಎಲ್ಲ ಸಂಬಂಧಿಕರನ್ನೆಲ್ಲ ಕರೆದು ಪೆಂಡಲ್ ಗಿಂಡಲ್ ಎಲ್ಲ ಹಾಕ್ಸಿ ಊಟ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ಎಲ್ಲ ರೆಡಿ ಮಾಡಬೇಕು. ಬಟ್ಟೆ ಬರೆ ಹೊಸ ಬಟ್ಟೆ ಎಲ್ಲ ತೊಗೊಂಬರ್ಬೇಕು. ಎಲ್ಲ ತೊಗೊಂಬಂದು ಎಲ್ಲ ರೆಡಿಯಾಗಿ ಇನ್ನೇನು ತಾಳಿ ಕಟ್ಟ ಅಂತ ಸಮಯದಾಗೆ ಮದುವೆ ನಿಲ್ಲಿಸ್ಬೇಕು. ಹೆಂಗೆ ಮಾಡ್ತೀನಿ ನೋಡಿ ನಾನು. ಅವ ಮರ್ಯಾದೆ ತೆಗೆದು ಅವಾಗ ಏನು ಮಾಡ್ಬೇಕು ಅದು ಮಾಡ್ತೀನಿ. ಕಂಪ್ಲೇಂಟ್ ಕೊಟ್ಟಿದ್ರೆ ಸರಿ ಹೋಗೋದಪ್ಪ. ಈ ಮದುವೆ ನಿಂತೋಗ್ಬಿಡೋದು. ಇಲ್ಲ ಹೋಗ್ತೀನಿ, ಪೊಲೀಸ್ನವ್ರನ್ನಾದ್ರೂ ಕರ್ಕೊಂಬತ್ತೀನಿ, ನಾನು ಬಿಡಲ್ಲ. ಈ ಮದುವೆ ನಡೆಯೋದಕ್ಕಂತ ಎಲ್ಲ ತಯಾರಿ ಮಾಡ್ಕೊಂಬ್ಲಿ ಅವರು. ಇರ್ಬೇಕಾಯ್ತು. ವಜ್ಜಿ ಕುಟ್ಟಿ ಹೇಳ್ಬಾರ್ದಾಗಿತ್ತು ನೀನು.
ಎಲ್ಲ ತಯಾರಿ ಮಾಡ್ಕೋಬೇಕಾಯ್ತು. ದುಡ್ಡು ಖರ್ಚು ಮಾಡಬೇಕು. ದುಡ್ಡು ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಬಂಗೆ ಮಾಡಬೇಕು. ಹಂಗಾದ್ರೆ ಮತ್ತೆ ಹೇಳ್ದಂಗೆ ಕೇಳ್ತಾರೆ. ಸಾಲ ಮಾಡ್ಕೊಂಬಂಗೆ ಮಾಡಿ ದುಡ್ಡು ಖರ್ಚು ಮಾಡಂಗೆ ಮಾಡಬೇಕು. ಎಲ್ಲ ರೆಡಿ ಆಗ್ಬೇಕು. ಎಲ್ಲ ರೆಡಿಯಾಗಿ ನೀನು ಎಲ್ಲ ಗಳಪ್ಪ ಎಲ್ಲ ರೆಡಿ ಆಯ್ತು. ನೀವು ಮದುವೆ ಆಗ್ತೀವಿ ಎಂಬತ್ತಕ್ಕ ಅವರು ಅಂದ್ರೆ ಇವಾಗ ಹೇಳಿರು ಕೇಳಲ್ಲ. ಹೇಳೋದು ಏನು ಮಕ್ಕಳು ಮಾಡಲಿ ಅಂತಾರೆ. ಅದೇ ಮತ್ತೆ ಹೆದ್ರಿಕೆ ಬಿಟ್ಲು ಅಂತಾರೆ. ಅದೇನು ಮಾಡ್ತಾರೆ ಮಾಡಲಿ ಅಂತ ಮಾಡ್ತಾರೆ. ಅವರು ನಮಗೆಲ್ಲ ಹೆದ್ರಿಕೆ ಅಂತಾರೆ. ಆಮೇಲೆ ಏನು ಮಾಡ್ಬೇಕು ಅದನ್ನು ನಾವು ಮಾಡಿ ತೋರಿಸ್ಬೇಕು ಅಷ್ಟೇ. ಇವಾಗ ಯಾಕೆ ಸುಮ್ಮನೆ ಅದನ್ನೆಲ್ಲ ಆಮೇಲೆ ಮಾಡಿ ತೋರಿಸ್ಬೇಕು. ಸುಮ್ಮನೆ ಇವಾಗ ಮಾತಾಡೋದು ಯಾಕೆ? ಆಮೇಲೆ ಅದೇನು ಮಾಡ್ಬೇಕು ಅದನ್ನು ಮಾಡ್ತೀನಿ ನಾನು. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ. ನೋಡಿದ್ರಲ್ಲ ವೀಕ್ಷಕರು, ಹೆದ್ರಿಕೆ ಬಿಟ್ಟವ್ರೆ. ರಾತ್ರಿಯಿಂದ ಒಂದು 50 ಮೆಸೇಜ್ ಹಾಕಿ ತುಂಬ ಎದುರಿಸಿದ್ದೀನಿ ಸಿದ್ಧಿಗೆ. ಅದಕ್ಕೆ ಎಲ್ಲೆಲ್ಲೂ ಬಂದಿಲ್ಲ ಅವನು. ದಿನ ಓಡೋಡಿ ಬರ್ತಾ ಇದ್ದ. ಅದಕ್ಕೆ ಇವತ್ತು ಎಲ್ಲೆಲ್ಲೂ ಬಂದಿಲ್ಲ. ಹೆದರ್ಕೊಬಿಟ್ಟಿದ್ದಾನೆ. ಬರೋದು ಇಲ್ಲ ನೋಡು. ಬಿಡ್ತಾನೆ. ಬೇರೆ ಕಡೆ ಎಲ್ಲಾದ್ರೂ ಮದುವೆ ಅವ್ನು ಚೆನ್ನಾಗಿರ್ಲಿ ಹೇಳಿ ನಾನು. ಆದರೆ ಇಲ್ಲಿ ಮದುವೆ ಆಗೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.